ಹಾಯ್ ಅಂಜ್. ಹಲೋ. ಎಲ್ಲಿದ್ದೀರಾ? ಶ್ರೀರಂಗಪಟ್ಟಣ. ಏನಕ್ಕೆ ಬಂದಿದ್ದೀರಾ? ರೋಶ್ನಿದು ಮದುವೆದು ಮುಂಚೆ ಮಾಡೋ ಶಾಸ್ತ್ರಗಳನ್ನ ನೋಡಕ್ ಬಂದಿದ್ದೀವಿ. ಯಾ ಡಿಫ್ರೆಂಟ್ ಆಗಿರುತ್ತೆ. ಕೂರ್ಗಿ ಸ್ಟೈಲಲ್ಲಿ ಇರುತ್ತೆ ಅಂತ ನೋಡಕ್ ಬಂದಿದ್ದೀವಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ನಮಗೂ ಫಸ್ಟ್ ಟೈಮ್, ನೀವು ನೋಡಿ ಹೇಗಿರುತ್ತೆ ಹೇಳಿ. ಗೈಸ್ ನೋಡಿ ಗೈಸ್, ಇವರಿಂದಾನೇ ಲೇಟ್ ಆಗಿದ್ದು ನಮ್ಗೆ. ಅಲ್ಲಿ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿದೆಯಂತೆ. ಇವ್ರು ಆರಾಮಾಗಿ ಮಂಡ್ಯದಿಂದ ಲೇಟ್ ಆಗಿ ಬಂದ್ಬಿಟ್ರು. ಏನಕ್ಕೆ ಲೇಟ್ ಆಗಿದ್ದು? ಬಸ್ ಡ್ರೈವರ್ ಲೇಟ್ ಮಾಡಿದ್ರು. ಬನ್ನಿ ಆಯ್ತು, ಈಗ ಹೋಗೋಣ. ಚಪ್ರ ಇನ್ನೂ ಹಾಕಿಲ್ವಾ? ಹಾಕ್ತಾ ಇದ್ದಾರಾ? ಹಾಕ್ತಾ ಇದ್ದಾರೆ ಇವತ್ತೇ ಚಪ್ರ. ಅದಕ್ಕೆ ನಮ್ಮನ್ ಕರ್ತಿರೋದು. 4 ಜನ 4 ಕಂಬ ಇಡ್ಲಿ ಅಂತ. ಅದೇ ಅದೇ ಮನೆ ಅದೇನಾ? ಇಲ್ಲಪ್ಪ, ಮತ್ತೆ ಅಲ್ಲಿ ತೋರಿಸ್ತಾ ಇಲ್ವಾ? ಅದೇನೆ ಕೇಳೋಣ. ಒಂದ್ ನಿಮಿಷ ಇರಿ. ಹಾಯ್, ಇನ್ನರೇ ಸ್ಟಾರ್ಟ್ ಆಗಿಲ್ವಾ? ಹೇಗಿದ್ದೀರಾ? ಹಾಯ್ ಸಾಕ್ಷಿ. ನೀರ ಮಂಗಲ ಗೊತ್ತಾಯ್ತು. ಹಿಂದೆ ಅವಡ ಕೊಟ್ಟಿ ದುಬಿಚಡೋ ಶಾಸ್ತ್ರನ ನಂಗೆ ಮಾಡಿನುಂಡು. ಸೊ ಓರು ಅಡೆತಡೆ ಇಲ್ಲತ್ತೆ ಮಂಗಲ ಚಾಯ್ತೆ ನಡ್ಕೊಂಡು ನೀಡು ಏನೋ ಮಾಡಿಲ್ಲ. ಮಂಗಲ ಆ ಕಡೆಗೂ ಓರು ಅಡೆತಡೆ ಇಲ್ಲತ್ತೆ ಎಲ್ಲರೂ ಚಾಯ್ತೆ ಹಾಕೊಂಡು ನೀಡು. ಈಶ್ವರಿ ಗೊತ್ತಪ್ಪ ಕಲ್ಯಾಣ ಗುರು ಕಾರಣ ಕಾವೇರಮ್ಮೆ ನನಗೆ ನಲ್ಲದು ಮಾಡೋಣ ನೀಡು. ನನ್ನ ಕುഞ്ഞിക്ക് ವಚ್ಚಿಗೆ ಪೋನ ಮನೆಯಲ್ಲಿ ವಚ್ಚಿಗೆ ನಲ್ಲದು ಮಾಡೋಣ ನೀಡು ಪ್ರಾರ್ಥನೆ ಮಾಡಿ. S25 and S24 ಗೆ ತಿಂಡಿ ಏನು ಆ ತಿಂಡಿ ಅಲ್ಲ, ಆಮೇಲೆ ತಿಂತೇವೆ. ಇಲ್ಲ ರೋಷ್, ನಾವು ಹಂಗೇನೆ ಎಲ್ಲಾರಲ್ಲಿ ಹೀಗೂ ಉಂಟೆ. ಹೇಗಿತ್ತು ಬ್ರೈಟ್ ಟು ಬಿ? ಯಾರ್ದದು? ಆಂಟಿದಾ? ಏನಕ್ಕೆ ಹೇಗೆ ಮಾಡೋದು? ಇದು ನಮ್ಮ ಕಡೆ ಶಾಸ್ತ್ರ. ಇದು ಬಂದು ಸ್ಯಾರಿ ಇದು ಕೊಡ್ತಾರಲ್ಲ, ಇದು ತಾಯಿ ಮನೆಯಿಂದ ಮಗಳಿಗೆ ಹೋಗೋದು. ಸೊ ಇದನ್ನ ಶಾಸ್ತ್ರದ ಪ್ರಕಾರ ಬಾಕ್ಸ್ಗೆ ಒಂದಿಷ್ಟು ಅಂತ ಲೆಕ್ಕ ಹಾಕ್ತೀವಿ. ಅದು ಅವ್ರಿಗೆ ಬಿಟ್ಟಿರೋದು. ಅದನ್ನ ತಗೊಂಡು ಗಂಡನ ಮನೆಗೆ ಹೋಗಿ ಓಪನ್ ಮಾಡ್ತಾರೆ. ಅಲ್ಲಿ ಇದು ಒಂದು ಶಾಸ್ತ್ರನೂ ಇದೆ. ಗಂಡನ ಮನೇಲಿ ಹೋಗ್ಬಿಟ್ಟು ಅಲ್ಲೂ ಮತ್ತೆ ಓಪನ್ ಮಾಡಿ ಅಲ್ಲಿ ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಸ್ಯಾರಿ ತೋರಿಸಿ ಏನೇನ್ ಸ್ಯಾರಿ, ಅದು ಒಂದು ಕಾಮಿಡಿ ತರಾನು ಮಾಡ್ತಾರೆ ಊರಲ್ಲಿ. ಇಲ್ಲಿ ಆ ಥರ ಇಷ್ಟ ಇದೇನಿಲ್ಲ. ಮಾಡರ್ನ್ ಪೊಡಿಯಾ ಸಿಲ್ವರ್ ಬಾರ್ಡರ್. ಜಾತ್ರೆ ಕೊಡು
இது தடப்படியா இது வெக்கேஷனுக்கு ಇದು ಟೆಂಪಲ್ ಚೆನ್ನಾಗಿದೆ ಇದು ಸಾಕ್ಷಿ ಸಾಕ್ಷಿ ಉಂಡಿಕ ಆರೆಂಜ್ ಓಕೆ ಇದು ಸುಜನ್ ರಮನೇಕ್ ಬ್ಲೂ ಕಲರ್ ಅದಂಗಡ ಮನೆಗೆ ಸಾರಿ ಸೂಸನ್ ಸೂಸೇನ್ ಟೆಂಪಲ್ಗೆ ಬ್ಲ್ಯಾಕ್ ಅಲ್ವಾ ಹಾಕ್ಬೋದಾ ಅಲ್ಲ ಕ್ಯಾಪ್ ಸುಜಾನ್ ಆ ಕ್ಯಾಪ್ ಅದ್ ಎಷ್ಟ್ ಟೆಂಪಲ್ಗೆ ಹೋಗ್ತೀಯ ನೋಡ್ತೀವಿ ಅದನ್ನೇ ಹೇಳಿದ ಅಣ್ಣ ಇವಾಗ ಟೆಂಪಲ್ಗೆ ಹೋಗಲ್ಲ ಜನನೇ ಬಂದ್ರಿ ನಿಮ್ಮ ಮದ್ವೆಗೆ ಭೂಮಿಕಾ ಅದು ಅಂಬಿಕಾ ಮಂಗಲಕ್ಕೆ ಬೊಟ್ಟುಪಡಿಯಾ ಅಂಬಿಕನ್ ಕೊಟ್ಟು ಪಡಿಯ ಇದು ಅಂಬಿಕಣ ಮಂಗಲಕ್ಕೆ ಇದು ಚೆನ್ನಾಗ್ ಕಾಣುತ್ತೆ ಅಂಬಿ ಹಾಕೊಳ್ಳೋದಲ್ಲ ರೋಶ್ನಿ ಅಂಬಿ ಮದ್ವೆಗೆ ಹಾಕೊಳ್ಳೋದು ಇದು ಸಖತ್ತಾಗಿದೆ ಇದು ಸಾಕ್ಷಿಯ ಕುಂಜಿನ ನೇಮಿಂಗ್ ಅಮ್ಮಿ ಬೇಕಿದ್ದದು ನೀವು ಕೊಡ್ತಿರು ಒಂದು ಸಲಾಂ ರಾಕಿ ಬಾಯ್ ಈಗ ಸ್ವಲ್ಪ ಸ್ಮೆಲ್ ಮಾಡ್ತಾ ಇದ್ದಾನೆ ದುಡ್ಡು ತಗೊಂಡು ಹೋಗ್ಬೇಕಾ ದುಡ್ಡು ಚಾಕ್ಲೇಟ್ ಗೊತ್ತಿಲ್ಲ ನನಗೆ ಕಳ್ಳು ಎಣ್ಣೆ ಕೊಟ್ಟು ಓಕೆ ಬಟ್ ಹಂಗ ಅಲ್ಲಿ ಇದೆಲ್ಲ ವೆಸ್ಟರ್ನ್ ಡ್ರೆಸ್ಸಾ ರೋಡ್ ಶಾರ್ಟ್ಸ್ಗಳಿಲ್ಲಿದೆ ಅದೇ ಇದನ್ನ ನಾನು ಮುಂಚೆ ಮಾಡಿದ್ದೆ ಅವ್ರು ತೆಗೆದು ಆಗ್ತಾ ಇಲ್ಲ ಯಾರ್ದು ಕ್ಯಾಶ್ ಚೆಕ್ 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 ಕ್ಯಾಶ್ 1 ಲಕ್ಷ ಪಾತ್ರೆಗಳನ್ನು ತಗೊಂಡು ಹೋಗ್ಬೇಕಲ್ಲ ರೋಷ್ ಗ್ಯಾಸ್ ಸ್ಟವ್ ಗ್ಯಾಸ್ ಅದೆಲ್ಲ ಉಂಟು ಎಲ್ಲಿ ಇದು ಇನ್ನೂ ಆನ್ ಮಾಡಿಲ್ಲ ಸುಮ್ಮನೆ ಆಮೇಲೆ ಕೇಳೋಣ ಕುತ್ಕೊಂಡು ಕೇಳ್ತೀವಿ ಎಲ್ಲರಿಗೂ ಏನು ಮಾಡಿದ್ರಿ ಆಂಟಿಗೆ ಕೇಳೋಣ ಹೌದು ಇಲ್ಲ ಅವ್ರು ಕನ್ನಡದಲ್ಲೇ ಹೇಳ್ಬೇಕು ಹೌದೌದು ಫಸ್ಟ್ ಇದಕ್ಕೆ ಕೇಳೋಣ
ಇದನ್ನೆಲ್ಲ ಏನ್ ಮಾಡ್ಬೇಕು? ನಲ್ಲಿ ಮಾರಿ ಬಿಡಿ. ಕಚ್ಚಿ ಮುಟ್ಟು ಅಂತಾರೆ, ಅದು ಗೊತ್ತಿಲ್ಲ. ಮುಟ್ಟು ಕಚ್ಚಿ ಮುಟ್ಟು ಅದನ್ನ ಅದ್ರ ಮೇಲೆ ಇಟ್ಟಿದ್ದೀವಿ ನಾವು. ಓಕೆ. ಸೊ ಅದನ್ನ ಮದುವೆಗೆ ಅಂತ ಕೊಡ್ತಾರಂತೆ ಅಲ್ವಾ? ಕೊಡ್ತಾರೆ ಎಲ್ಲ ಅಂತೇನಿಗೆ ಬರುತ್ತೆ ನನಗೆ, ಅಂತ್ಯಕ್ಕಂತೇನಿಲ್ಲ, ಕೊಡ್ತಾರೆ ಅದನ್ನ. ಇದೇನ್ ಮಾಡಿದ್ ನೀವೀಗ? ಚೊಂಬಿತ್ತು ಬಯಲಿಗೆ ಹೋಗಕ್ಕೆ, ಬಯಲಿಗೆ ಬೋಗಣಿ ಎಲ್ಲಿ ಕೊಡ್ತಾರಂದ್ರೆ ಆಗ ಟಾಯ್ಲೆಟ್ ಇರ್ಲಿಲ್ಲ, ರಾತ್ರಿ ಹೊರಗಡೆ ಮಾಡ್ಕೊಳಕ್ಕೆ ಅಷ್ಟೇ. ಫಸ್ಟ್ ಟೈಮ್ ನಾನು ಅದನ್ನ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದಿಲ್ಲ ರೋಶ್ನಿ, ಮದುವೆ ಆದ್ಮೇಲೆ. ಹಂಗೆ ಒಂದು ಹಾಡು ಅಂಬಿ, ಹಾಡೋದ್ಬೇಕಂತ ನಾವು ಕೋರಸ್ ಕೊಡ್ತೀವಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ಚೇತನವಾದಂತೆ ನೀನೆ ನೀನು, ನೂತನವಾದಂತೆ ನಾನೇ ನಾನು, ನೀ ಬಂದ ಮೇಲೆ ಬಾಕಿ ಮಾತೇನು. ವೆರಿ ನೈಸ್ ಅಂಬಿ. ಈಗ ನೀವು ಏನ್ ಫಂಕ್ಷನ್ ಮಾಡಿದ್ರೆ ಅದನ್ನ ಕನ್ನಡದಲ್ಲಿ ಹೇಳಿ ನಮ್ಗೆ. ಇವಾಗ ಏನ್ ಮಾಡಿದ್ರಿ ಅದನ್ನ? ರೋಶ್ನಿ ಮದುವೆ ಅಲ್ಲ, ರೋಶ್ನಿ ಮದುವೆ ಇದೆ ಇವಾಗ. ಅದಕ್ಕೆ ಇವತ್ತು ಪೆಟ್ಟಿಗೆ ತುಂಬಿಸೋ ಶಾಸ್ತ್ರ ಮಾಡಿದ್ದು. ಪೆಟ್ಟಿಗೆ ಅಂದ್ರೆ ಸೀರೆ ಅವ್ರಿಗೆ ಏನಾರ ಕೊಡ್ತಾರೆ ಅದನ್ನೆಲ್ಲ ಕೊಟ್ಟು ಪೆಟ್ಟಿಗೆ ತುಂಬಿಸಿ ಅವರ ಗಂಡನಿಗೆ ಕಳ್ಸೋದು. ಬರುವ ಗುರುವಾರ ಮದುವೆ, ಆ ದಿವಸ ಕೊಟ್ಟು ಕಳ್ಸೋದು ಗಂಡನಿಗೆ. ನಾವೆಲ್ಲ ಮಾಡಲ್ಲ ಇದನ್ನ, ನೀವು ಮಾತ್ರ. ನಾವು ಇಷ್ಟ ಬಂದಷ್ಟು ಹುಡುಗಿಯರಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟು ಕಳ್ಸೋದು. ಜ್ಯೂಲೆಟ್ಸ್ ಮತ್ತೆ ದುಡ್ಡು, ಸೀರೆ ಏನೆಲ್ಲ ಕೊಡ್ತೀವಿ ಅದೆಲ್ಲ ಯಾರು ಖುಷಿ ಉಂಟು ಅದೆಲ್ಲ ಕೊಟ್ಟು ಕಳ್ಸೋದು ಅವ್ರನ್ನ. ಹೋಗು ನಿಮ್ ಮನೆಗೆ, ಹೋಗ್ಬಿಡ, ಇನ್ಮೇಲೆ ಬರ್ಬೇಡ ಅಂತ ಹೋದಾಗೆ ಅವ್ರ ಗಂಡವ್ರು ಏನ್ ತೆಗೆದು ಕೊಡಕಲ್ಲ ಅವ್ರಿಗೆ. ಅದಕ್ಕೆ ಬಟ್ಟೆ ಏನ್ ತೆಗೆದು ಕೊಡಕಲ್ಲ ಬೈಲಿ ಚಾಕಿ ಕೊಡ್ತೀನಿ, ಚಾಕಿ ಕೊಡ್ತೀನಿ, ಬಾ ಚಾಕಿ ಚಾಕಿ ಚಾಕಿ. ಅವ್ನ್ ಬರ್ತಾ ಇದ್ದ, ಇವರೆಲ್ಲ ಹೇಳ್ಬಿಟ್ರು. ಅಪ್ಪು ಸರ್ ನಂಗೆ ಯಾರು ಗೊತ್ತಾ? ಕಳ್ಳು ಕೊಡ್ತೀನಿ ಬಾ ಅಂದ. ಕಳ್ಳು ಬಾ, ಶೇಕ್ ಹ್ಯಾಂಡ್ ಕೊಡ್ತೀನಿ, ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್, ರೈಟ್ ಹ್ಯಾಂಡ್. ಆಯ್ತು ಕೊಡ್ಬೇಡ. ಫ್ಲೈಂಗ್ ಕಿಸ್, ಫ್ಲೈಂಗ್ ಕಿಸ್. ಯಾರದು ಹೇಳಿದ್ರು ಚಾಕ್ಲೇಟ್ ಬಿಡಲ್ಲ ಅಂತ? ಈಗ ರೋಷ್, ನಿಮ್ ಮದ್ವೆಲ್ಲಿ ಎಲ್ಲರಿಗೂ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ನನ್ ಮದ್ವೆ ಯಾರು ಮಾಡ್ತೀರಾ? ಸೇರ್ಬಿಟ್ಟು ಚಿಕ್ಕ ಮಾಡ್ಬೇಡಿ, ಒಬ್ರು ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ಲ ಹೇಗ್ ಅನ್ಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಿನ್ನೂ ಕಂಟಿನ್ಯೂ ಆಗುತ್ತೆ, ಸೊ ಕೀಪ್ ವೇಟಿಂಗ್ ಫಾರ್ ದಟ್ ವ್ಲಾಗ್. ಅಂಡ್ ಅಂಟಿಲ್ ದೆನ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. See ya.